ಸರ್ ನಮಸ್ಕಾರ ರೀ. ಇದು ಆರಾಮ್ ನೋಡ್ರಿ ಸರ. ಏನ್ರಿ ಇದು ಇನ್ಶೂರೆನ್ಸ್ ಮಾಡೋದು? ಇದು ಏನಂದ್ರೆ ಸುಪ್ರೀಂ ಕೋರ್ಟ್ದು ಒಂದು ಆದೇಶ ಐತಿ. ಸುಪ್ರೀಂ ಕೋರ್ಟ್ ಆದೇಶ ಐತಿ. ನವೆಂಬರ್ 7 ಇದು 2025. ಈಗ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಸಣ್ಣ ಮಕ್ಕಳಿಗೆ ಈಗ ಬೀದಿ ನಾಯಿಗಳು ಏನು ತಿರುಗಾಡ್ತಾವಲ್ಲ, ಅಟ್ಯಾಕ್ ಮಾಡ್ತಾವ, ಕಡಿದು ಆಗಲಿ, ಅದಕ್ಕೆ ಈ ನಾಯಿ ಕಡಿತದಿಂದ ಯಾವುದೇ ಸಾರ್ವಜನಿಕರಿಗೆ ವಿಶೇಷವಾಗಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸುಪ್ರೀಂ ಕೋರ್ಟ್, ಮಾನ್ಯ ಘನವೆತ್ತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಪ್ರತಿ ಏನದ ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಪಟ್ಟಣ ಪಂಚಾಯತಿ, ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಎಲ್ಲ ಬೀದಿ ನಾಯಿಗಳನ್ನು ಹಿಡಿದು ಅವುಗಳಿಗೆ ಲಸಿಕೆ, ಈ ಅಂದರೆ ಹುಚ್ಚು ನಾಯಿ ರೋಗ ಪ್ರತಿಬಂಧಕ ಲಸಿಕೆ, ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಅಂತೀವಿ ನಾವು ಅದಕ್ಕೆ ಲಸಿಕೆ. ಆ ಲಸಿಕೆಯನ್ನು ಎಲ್ಲದಕ್ಕೆ ಹಾಕಿ ನಾವು ಅದನ್ನು ಗುರುತು ಮಾಡಿ ಬಿಡ್ತಾ ಇದ್ದೀವಿ. ಮತ್ತೆ ಹಂತವಾಗಿ ಈಗ ಮುಂದೆ ನೆಕ್ಸ್ಟ್ ಏನದಂದ್ರೆ ಈ ಹೆಣ್ಣಾಯಿತು ಅಂದರೆ ಸಂತಾನ ಹರಣ ಚಿಕಿತ್ಸೆ ಅಂತ ಮಾಡ್ತೀವಿ. ಅದನ್ನು ಸಂತಾನ ಹರಣ ಚಿಕಿತ್ಸೆ ಮುಂದೆ ಕ್ರಮ ತಗೋತಾ ಇದ್ದೀವಿ ಈ ಎಲ್ಲ ಮತ್ತು ಪಟ್ಟಣ ಪಂಚಾಯತಿ ನಾವು ಅದನ್ನು ಮಾಡಿ ಈ ಒಂದು ಬೀದಿ ನಾಯಿಗಳ ಒಂದು ಇದನ್ನು ನಾವು ಹತೋಟಿ ಒಂದು ಕಂಟ್ರೋಲ್ ಮಾಡೋ ಸಲುವಾಗಿ ಒಂದು ಡಾಗ್ ಶೆಲ್ಟರ್ ಮಾಡಿ ಅವುಗಳನ್ನು ಒಯ್ದು ಆ ಶೆಲ್ಟರ್ನಲ್ಲಿಟ್ಟು ಮುಂದಿನ ಅದನ್ನು ವ್ಯವಸ್ಥೆ ಮಾಡುವಂಥ ಇದು ಒಂದು ನ್ಯಾಯಾಲಯದ ಆದೇಶ ಪ್ರಕಾರ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಿನ್ನೆನು ನಾವು ಎಲ್ಲ ಈ ಚಡ್ಚಣ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಸುಮಾರು 7-8 ವಾರ್ಡ್ ತನಕ ಮುಗಿಸಿದ್ದೀವಿ. ಇವತ್ತು ಇಲ್ಲಿ APMC ಹತ್ರ ಮತ್ತು ಇಲ್ಲಿ ಈ ಪಾಟೀಲ್ ನಗರ ಅಂತ ಇದು, ಇಲ್ಲಿ ಪಾಟೀಲ್ ನಗರದಲ್ಲಿ ನಾವೆಲ್ಲ ಈಗ ಈ ನಾಯಿಗಳನ್ನು ಹಿಡಿದು ಅದಕ್ಕೆ ಲಸಿಕೆ ಹಾಕಿ ಬಿಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನಾವು ಡಾಕ್ಟರ್ MS ಗಂಗನಳ್ಳಿ, ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ ಚಟ್ಟ. ಮತ್ತು ನಮ್ಮ ಎಲ್ಲ ಒಂದು ತಂಡ ಇದೆ. ನಮ್ಮ ಡಾಕ್ಟರ್ ರಾಹುಲ್ ಅರಳಿ ಅಂತಿದ್ದಾರೆ. ತಮ್ಮ ಹೆಸರು ಸರ್? ಡಾಕ್ಟರ್ ರಾಹುಲ್ ಅರಳಿ ಅಂತ. ತಾವ್ರಿ? ಡಾಕ್ಟರ್ ಪ್ರಮೋದ್ ಅಂತ. ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ನಾವು ಲಸಿಕೆಯನ್ನು ಮತ್ತು ವಿಶೇಷವಾಗಿ ಎಲ್ಲ ಮುನ್ಸಿಪಾಲಿಟಿ ನಿನ್ನೆ ಚೀಫ್ ಆಫೀಸರ್ ಕೂಡ ಭಾಗವಹಿಸಿದ್ರು, ಸಿಬ್ಬಂದಿ ಮತ್ತು ಎಲ್ಲ ಪೌರ ಕಾರ್ಮಿಕರು ನಿನ್ನೆ. ಆಮೇಲೆ ಇದು ವಿಶೇಷವಾಗಿ ಈ ನಾಯಿಯನ್ನು ಹಿಡಿಯತಕ್ಕಂಥ ತಂಡ ಭಾಳ ಒಂದು ಕಾಳಜಿಯಿಂದ ಮತ್ತು ಯಾವುದೇ ಅದಕ್ಕೆ ಅತಿ ಧೈರ್ಯದಿಂದ ಯಾವುದೇ ಅದಕ್ಕೆ ನೋವಾಗದಂತೆ, ತೊಂದರೆ ಆಗದಂತೆ ಅವ್ರು ಹಿಡಿದು ನಮ್ಗೆ ಕೊಡ್ತಾ ಇದ್ದಾರೆ. ನಾವೆಲ್ಲ ಸಿಬ್ಬಂದಿ ತಂಡದವರು ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಲಸಿಕೆ ಹಾಕಿ ಅದಕ್ಕೆ ಒಂದು ಗುರುತು ಮಾಡಿ ಪುನಃ ಬಿಡ್ತಾ ಇದ್ದೇವೆ. ನಾನು ವಿಶೇಷವಾಗಿ ಇದು ನಮಗೆ ಒಳ್ಳೆಯ ಒಂದು ಡಾಗ್ ಕ್ಯಾಚರ್ಸ್ ಅಂತೀವಿ ನಾವು, ನಾಯಿ ಹಿಡಿಯುವಂಥ ಒಂದು ತಂಡ ನಮಗೆ ಭಾಳ ಸಹಕಾರ ಕೊಟ್ಟದ. ಅದಕ್ಕೆ ನಾವು ಯಶಸ್ವಿಯಾಗಿ ನಿಮ್ಮ ಈ ಚಡ್ಚಣ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಯಶಸ್ವಿಯಾಗಿ ಎಲ್ಲ ಬೀದಿ ನಾಯಿಗಳಿಗೆ ನಾವು ಯಾವುದೂ ಬಿಡದೆ ಲಸಿಕೆಯನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು.